ಭಾರತ ದೇಶದ ಇತಿಹಾಸದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಮತ್ತು ಸುಮಾರು 87 ವರ್ಷಗಳ ಜೀವಿತ ಕಾಲದಲ್ಲಿ ಅನ್ನ ನೀರಿಲ್ಲದೆ ತಪಸ್ವಿನಿ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರರ ಒಂದು ಕಟ್ಟಡದ ಉದ್ಘಾಟನೆ ಮತ್ತು ಅವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ 15ನೇ ತಾರೀಕಿನಿಂದ 16ನೇ ತಾರೀಕು 2 ದಿನಗಳ ಕಾರ್ಯಕ್ರಮ ಇಲ್ಲಿ ಗಂಗಾನಗರದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರವರು ಸುಮಾರು ವರ್ಷಗಳಿಂದ ಕಲ್ಲಿನ ಒಂದು ಕಟ್ಟಡವನ್ನು ದೇವಸ್ಥಾನವನ್ನು ಕಟ್ಟಿ ಧರ್ಮಸ್ಥಳ ಆ ಭಾಗದಿಂದ ಕಲ್ಲುಗಳನ್ನು ತಂದು ಸುಮಾರು 10 ವರ್ಷಗಳ ಕಾಲ ಎಲ್ಲರ ದೇಣಿಗೆಗಳ ಮೂಲಕ ಆ ಒಂದು ಗುಡಿಯ ಕಟ್ಟಡವನ್ನು ಕಟ್ಟಿ ಅಲ್ಲಿ ಮಾತಾ ಮಾಣಿಕೇಶ್ವರರ ಇಚ್ಛೆಯಂತೆ ಅಲ್ಲಿ ಅವರ ಮೂರ್ತಿ ಕೂಡ ಪ್ರತಿಷ್ಠಾಪನೆ, ಎಲ್ಲಿ ಕೂಡ ಮೂರ್ತಿ ಇಲ್ಲ ಅವರು. ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು 16ನೇ ತಾರೀಕು ದಿವಸ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರು, ಶರಣಪ್ರಕಾಶ್ ಪಾಟೀಲರು, ದಸ್ನಾಪುರ್ ಅವರು, PR ಪಾಟೀಲರು, MI ಪಾಟೀಲರು, ಖನಿಜ ಪಾತಿ ಮೇಡಮ್ ಅವರು, ಡಾಕ್ಟರ್ ಅಜಯ್ ಸಿಂಗ್ ಅವರು, ಶಶಿಲ್ ಅಮೋಶ್ ಅವರು, ನಾನು ಮತ್ತು ನಮ್ಮ ಸುನೀಲ್ ವಲ್ಲಾಪುರ್ ಅವರು, ಮತ್ತಿಮೋಡವರು, BG ಪಾಟೀಲರು ಎಲ್ಲರೂ ಸೇರಿ ಅದರ ಉದ್ಘಾಟನೆ ಮತ್ತು ಬಾಬುರಾವ್ ಚಿಂತನ್ಸರ್ ಅವರು ಎಲ್ಲರೂ ಸೇರಿ ಅದರ ಉದ್ಘಾಟನೆ ಮತ್ತು ಸಮಾರಂಭದಲ್ಲಿ ಭಾಗವಹಿಸಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಆಹ್ವಾನಿಸಿದ್ದೇವೆ. ತಮಗೂ ಕೂಡ ಈ ಮೂಲಕ ಕಳಕಳಿ ವಿನಂತಿ ಮಾಡಿಕೊಳ್ತೇವೆ. ಅನೇಕ ಪಾವಡಗಳನ್ನು ಮಾಡಿ ಜನರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಜಾತ್ಯತೀತವಾಗಿರ್ತಕ್ಕಂಥ ಹಿಂಸೆಗೆ ವಿರೋಧವಾಗಿರ್ತಕ್ಕಂಥ ಮಾತಾ ಮಾಣಿಕೇಶ್ವರರ ಆ ಒಂದು ದೇವಸ್ಥಾನದ ಉದ್ಘಾಟನೆ ಸಮಾರಂಭದಲ್ಲಿ ಎಲ್ಲರೂ ಭಾಗವಹಿಸಿ ಪುನೀತರಾಗಬೇಕಂತ ಹೇಳಿ ತಮ್ಮ ಮೂಲಕ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ.